ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಡಿಟಿಜೆ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲೇ ಮುಖ್ಯಾಂಶಗಳು. ಬ್ರಾಹ್ಮಣ ಸಮಾಜದ ಗಾಯತ್ರಿ ಭವನ ನಿರ್ಮಾಣಕ್ಕೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಶಂಕುಸ್ಥಾಪನೆ, ಶೀಘ್ರ ಕಾಮಗಾರಿ ಪೂರ್ಣಗೊಳಿಸುವ ಭರವಸೆ. ರಾಯಚೂರು ಸೈಕಲ್ ಅಸೋಸಿಯೇಷನ್ ವತಿಯಿಂದ ವಿಶ್ವ ಸೈಕಲ್ ದಿನಾಚರಣೆ. ಪರಿಸರ ದಿನಾಚರಣೆ ಅಂಗವಾಗಿ ಚಿತ್ರಕಲಾ ಸ್ಪರ್ಧೆ, ಚಿತ್ತಾರ ಚಿತ್ರ ಮೂಡಿಸಿದ ವಿದ್ಯಾರ್ಥಿಗಳು. ಕೆಪಿಎಸ್ ಶಾಲೆ ಪ್ರಾರಂಭಕ್ಕೆ ವಿರೋಧಿಸಿ ಎಐಡಿಎಸ್ಒ ಪ್ರತಿಭಟನೆ. ಮತ್ತು ರಾಯಚೂರು ಮುದ್ಗಲ್ ಬಸ್ ಸೇವೆ ಪುನರಾರಂಭಕ್ಕೆ ಎಐಡಿವೈಒ ಆಗ್ರಹ. ಬ್ರಾಹ್ಮಣ ಸಮಾಜದ ಗಾಯತ್ರಿ ಭವನದ ಮೊದಲ ಮಹಡಿ ಕಟ್ಟಡ ಕಾಮಗಾರಿಗೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಶಂಕುಸ್ಥಾಪನೆ ನೆರವೇರಿಸಿದರು. 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಬ್ರಾಹ್ಮಣ ಸಮುದಾಯಕ್ಕೆ ಭವನ ನಿರ್ಮಾಣ ಕಾಮಗಾರಿ ಇನ್ನೂ 3 ತಿಂಗಳಲ್ಲಿ ಪೂರ್ಣಗೊಳ್ಳಲಿದೆ. ಇಲ್ಲಿಯವರೆಗೆ ಸಮಾಜ ಭವನ ಇರಲಿಲ್ಲ. ಎಲ್ಲಾ ಸಮುದಾಯಗಳಿಗೂ ಸಮುದಾಯ ಭವನ ನಿರ್ಮಾಣ ಮಾಡಲು ಒತ್ತು ನೀಡಿ ಅನುದಾನ ನೀಡಿ
पश्यतयतो घृतानि पस्पते इन्द्रस्य युध्यस्सखाः तद्विष्णो परमपदं पश्यन्ति सूरयाः दिवीव चक्षुरातातम् विप्रासो विपन्यवो जाग्रवां विश्वतो बाहुरत विश्वतस्मात् सम्बाहुभ्यां दमति सम्पतत्रे देवाभूमि जनयन् देवयेकाः संसृक्षं धनमुभयं समाकृतमस्मभ्यं दत्तां वरुणश्च मन्यः प्रियं ददाः नारदायेषु क्षत्रपराजितासो निरायन्ताम् ಮುರಳೀಧರ್ ಸರ್ಕಾರಿ ಬರ್ರಿ ಸರ್ ಬರ್ರಿ ಸರ್ ಪಟ್ನಿ ಸರ್ ಪಟ್ನಿ ಸರ್ ಸರ್ ಬರ್ರಿ ಮುಂದೆ ಬರ್ರಿ ಸರ್ ಕಿಶನ್ ರಾವ್ ಸರ್ ಬರ್ರಿ ಸರ್ ಹಿರಿಯವ್ರು ಬರ್ರಿ ಸರ್ ದೊಡ್ಡವ್ರು ಯಜಮಾನ್ರು ಬರ್ರಿ ीर्वर्चस्वमायुष्यमारोग्यमाभिधा शोभमानं महीयसे सत्तिन इन्द्र वृद्धप्रवाः पूषा विश्ववेदाः बृहस्पतिर्ददातु योजमानस्य यो कामना सिद्धिरधामानि वेदभुवानानि विशाः यो देवानां नामदा एका एव संसंवृष्टं भुवानायन्त्यकामेश्वराय वैश्रवणाय महाराजाय नमः यो विहितां ब्रह्मणा वेदामृतेनामृतां परीं तस्मै ब्रह्मजन्माचार्यक्षेतिं प्रजां नारायणाय विद्महे वासुदेवाय धीमहि तन्नो विष्णुः प्रचोदयात् महादेवाय च विद्महे विष्णुपत्नी च धीमहि हागे छत्रं चाम्रं नित्यं गीतं वाचं सकलराजोपचारार्थे अक्षतां समर्पयामि इंदिरारमण गोविंद गोविंद ಗುರು ಸಾರ್ವಭೌಮ ಗೋವಿಂದ गोविंद हरे श्रीनिवास ರಮೇಶ್ ತಗೋಪ್ಪ ಇಲ್ಲಿ ಅನುದಾನದ ವ್ಯವಸ್ಥೆಗಳೂ ಈಗಿಲ್ಲ. ಹಾಗಾಗಿ ನಮಗೊಂದು ಆಸೆ ಇತ್ತು, ಗಾಯತ್ರಿ ಭವನ ಮುಕ್ತಾಯ ಆಗಲೇಬೇಕು, ಇದು ಲೋಕಾರ್ಪಣೆ ಆಗಬೇಕು ಅನ್ನೋದು ಭಾಳ ಮುತುವರ್ಜಿ ವಹಿಸಿ ಇವತ್ತು ಇನ್ನೊಂದು 25 ಲಕ್ಷ ರೂಪಾಯಿ ಮೇಲ್ಗಡೆ ಛಾವಣಿಗೆ ಕೊಟ್ಟಿದ್ದೇವೆ. ಕೆಳಗಡೆದು ನಾನು ಅಧಿಕಾರಿಗಳಿಗೆ ಸೂಚನೆ ಕೊಡ್ತೇನೆ, ಕೆಳಗಡೆ ಇನ್ನೂ 2 ಟಾಯ್ಲೆಟ್ ಆಗಬೇಕು. ಟಾಯ್ಲೆಟ್ ಇಲ್ಲಾರದೆ ನಾವು ಓಪನಿಂಗ್ ಮಾಡೋಕ್ಕಾಗಲ್ಲ. ಅದು ಎಷ್ಟು ಅವರು ಅನುದಾನದ ಬೇಡಿಕೆ ಕೊಡ್ತಾರೆ ಆ ಟಾಯ್ಲೆಟ್ಸ್ಗಳನ್ನು ಮಾಡಿಸ್ಕೊಡ್ತೀನಿ ನಾನು. ಅದ್ರ ಜೊತೆ ನೀರಿನ ವ್ಯವಸ್ಥೆ, UGD ವ್ಯವಸ್ಥೆನೂ ಆಗಬೇಕು, ಟಾಯ್ಲೆಟ್ಗೆ ಕರೆಂಟಿನ ವ್ಯವಸ್ಥೆ 3 ಆಗಬೇಕು. ಅವು 3 ಮಾಡಿಸಿ ಇನ್ನೊಂದು 2-3 ತಿಂಗಳಲ್ಲಿ ಇದು ಲೋಕಾರ್ಪಣೆ ಆಗಬೇಕು. ಕೆಳಗಿಂದ ಒಂದು ಭವನ ಏನಿದೆ ಅದು ಲೋಕಾರ್ಪಣೆ ಆಗಬೇಕು. ಅದು ಎಷ್ಟೇ ಕಷ್ಟ ಬಂದ್ರೂ, ಎಷ್ಟೇ ಅನುದಾನದ ವ್ಯವಸ್ಥೆ ಬೇಕಿದ್ರೂ ನಾವು ಮಾಡಿಕೊಡ್ತೀನಿ. ಯಾಕೆಂದರೆ ನಾವು ಅಧಿಕಾರದಲ್ಲಿದ್ದಂಥ ಸಮಯದಲ್ಲಿ ನಾವು ಮುಂದೆ ಇರ್ತೀವೋ ಇಲ್ಲೋ ಗೊತ್ತಿಲ್ಲ, ಎಲ್ಲಿವರೆಗೂ ನಿಮ್ಮ ಆಶೀರ್ವಾದ ಇರ್ತದೆ ಅಲ್ಲಿವರೆಗೂ ಇರ್ತೀವಿ. ಆದರೆ ನಾವು ಮಾಡಿದಂಥ ಕೆಲಸಗಳು ಯಾವತ್ತೂ ಇರ್ತಾವೆ. ಹಾಗಾಗಿ ಇವತ್ತು ಒಂದು ಲೋಕಾರ್ಪಣೆ ಆಗಬೇಕು, ಕೆಳಗಿನ ಭಾಗ ಲೋಕಾರ್ಪಣೆ ಮಾಡೋಣ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಅಭಿಮಾನದಿಂದ ನಾವು 3 ಸರಿ ಶಾಸಕ, ಯಾರಿಗೆ ಕೊಡಲಾರ್ದಂಥ ವಿಶ್ವಾಸ, ಅಭಿಮಾನ ನನ್ನ ಮೇಲೆ ಇಟ್ಟಿದ್ದೀನಿ. ಯಾವತ್ತೂ ನಾವು ಚಿರಋಣಿಯಾಗಿರ್ತೀವಿ ಸಮಾಜಕ್ಕೆ. ಸಮಾಜ ನನ್ನ ಮೇಲೆ ಭಾಳ ಭರವಸೆ ಇಟ್ಟಿದೆ. ಸಮಾಜಕ್ಕೆ ಯಾವುದೇ ರೀತಿ ಮುಂದೆ ಬರದಂತೆ ನೋಡಿಕೊಳ್ಳುವಂಥ ಜವಾಬ್ದಾರಿ ನಂದು. ಎಂಥ ಕಷ್ಟ ಸುಖ ಎಲ್ಲ ಕಾಲದಲ್ಲೂ ಸಮಾಜಕ್ಕೆ ಬೆನ್ನೆಲುಬಾಗಿ ಶಾಸಕರಾದಂಥ ನಮ್ಮ ಶಿವರಾಜ್ ಪಾಟೀಲ್ ಅವರು ನಮ್ಮ ಸಮಾಜದ ಮೇಲೆ ಬಹಳ ಅಭಿಮಾನದಿಂದ ಕೆಳಗಿನ ಕಾರ್ಯಕ್ರಮಕ್ಕೂ 25 ಲಕ್ಷ ರೂಪಾಯಿ ಒದಗಿಸಿಕೊಟ್ಟಿದ್ರು. ಈಗ ಮತ್ತೆ 25 ಲಕ್ಷ ರೂಪಾಯಿ ಒದಗಿಸಿಬಿಟ್ಟಿದ್ದಾರೆ. ಕೆಳಗಿಂದ ಅವ್ರ ಕನಸಿನಂತೆ ಇನ್ನೊಂದು 2 ತಿಂಗಳಲ್ಲಿ ಅದು ನಮ್ಮ ಸಮಾಜಕ್ಕೆ ಲೋಕಾರ್ಪಣೆ ಆಗಂಥ ಒಂದು ಸ್ಥಿತಿಯಲ್ಲಿ ಬಂದಿದೆ. ಅವರು ಕಾಳಜಿ, ಇದು ಅತ್ಯಂತ ಅದ್ಭುತ. ಈಗ 2 ಟಾಯ್ಲೆಟು ಮತ್ತು ಸೆಪ್ಟಿಕ್ ಟ್ಯಾಂಕ್ಗಳಿಗೂ ಕೂಡ ಎಲ್ಲ ಅನುದಾನಗಳನ್ನು ನಾನು ಮಾಡಿಕೊಡ್ತೀನಿ, ಎಲ್ಲ ಸಮಯದಲ್ಲೂ ನಿಮ್ಮ ಹಿಂದೆ ಇರ್ತೀನಿ ಅಂಥೇಳಿ ಅವರು ನಮಗೆ ಆಶ್ವಾಸನೆ ಕೊಟ್ಟು ನಮ್ಮನ್ನು ಭಾಳ ಗೌರವಯುತವಾಗಿ ನಡೆಸಿಕೊಳ್ತಾ ಇದ್ದಾರೆ. ಅಂಥವರಿಗೆ ದೇವರು ಆಯುರಾರೋಗ್ಯ ಕೊಟ್ಟು, ಸಂಪತ್ತು ಕೊಟ್ಟು, ಮತ್ತು ಮುಂದಿನ ದಿನಮಾನಗಳಲ್ಲಿ ಅವರು ಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ ನಮ್ಮ
ಸಮಾಜಕ್ಕೆ ಸೇವೆ ಸಲ್ಲಿಸೋಂಥ ಒಂದು ಪ್ರಸಂಗ ಒದಗಿ ಬರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ. ಈ ಸಂದರ್ಭದಲ್ಲಿ ಸಮಾಜ ಮುಖಂಡರುಗಳಾದ ನರಸಿಂಗರಾವ್ ದೇಶಪಾಂಡೆ, ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ರಮೇಶ್ ಕುಲಕರ್ಣಿ, ಅನಿಲ್ ಕುಮಾರ್ ಗಾರಲ್ದಿನಿ, ಕಿಶನ್ ರಾವ್ ಎರ್ಕನಾಳ, ಮೋಹನ್ ದೇವರು, ವೇಣುಗೋಪಾಲ್ ಇನಮ್ದಾರ್, ಪ್ರಾಣೇಶ್ ಮುತಾಲಿಕ್, ವಿಷ್ಣು ತೀರ್ಥ ಸಿರ್ವಾರ್, ಡಾಕ್ಟರ್ ರವಿ ಮುಜುಮ್ದಾರ್, ಡಾಕ್ಟರ್ ನಾಗರಾಜ್, ಕಿಶನ್ ರಾವ್, ವೆಂಕಟೇಶ್, ಪ್ರಹ್ಲಾದ್ ರಾವ್ ವಕೀಲ್, ವೆಂಕಟೇಶ್ ಕೋಲಾರ್, ರವೀಂದ್ರ ಜಾಲ್ದಾರ್, ಶಶಿರಾಜ್, ಕಡಗೋಳು ಆಂಜನೇಯ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದರು. ವಿಶ್ವ ಬೈಸಿಕಲ್ ದಿನಾಚರಣೆಯ ಕಾರ್ಯಕ್ರಮವನ್ನು ರಾಯಚೂರು ಸೈಕಲ್ ಅಸೋಸಿಯೇಷನ್ ಸಮಿತಿ ವತಿಯಿಂದ ಇಂದು ಬೆಳಗ್ಗೆ ಆಯೋಜಿಸಲಾಗಿತ್ತು. ಈ ಸೈಕಲ್ ಮ್ಯಾರಥಾನ್ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಬಸವರಾಜ್ ಎಂ ಪಾಟೀಲ್ ಮಾತನಾಡಿ, ಇಂದು ನಮ್ಮ ರಾಯಚೂರು ನಗರದಲ್ಲಿ ವಿಶ್ವ ಬೈಸಿಕಲ್ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಇಂದು ನಾವು ಸೈಕಲ್ ಮ್ಯಾರಥಾನ್ ಕೃಷಿ ವಿಶ್ವವಿದ್ಯಾಲಯದ ಬಸವ ನರ್ಸಿಂಗ್ ಆಸ್ಪತ್ರೆಯಿಂದ ಪ್ರಾರಂಭವಾಗಿ ಬಸವೇಶ್ವರ ವೃತ್ತದ ಮೂಲಕ ಗಾಂಧಿ ವೃತ್ತ, ತೀನ್ ಕಂದೀಲ್, ಆಲ್ ಇಂಡಿಯಾ ರೇಡಿಯೋ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ವೃತ್ತ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಮೂಲಕ ಬಸವೇಶ್ವರ ವೃತ್ತವನ್ನು ಸೇರಿ ಸೈಕಲ್ ಜಾಥಾ ಕಾರ್ಯಕ್ರಮವನ್ನು ಮಾಡಲಾಯಿತು. ನಮ್ಮೆಲ್ಲರ ಸ್ನೇಹಿತರ, ನಮ್ಮ ಸಂಸ್ಥೆಯ ಪದಾಧಿಕಾರಿಗಳ ಸಂಗಡ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಸೈಕಲ್ ಬಳಸುವುದರಿಂದ ಅಥವಾ ಬೆಳಗಿನ ಜಾವ ಇದನ್ನು ತೆಗೆದುಕೊಂಡು ಹೋಗಿ ಅಭ್ಯಾಸ ಮಾಡುವುದರಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಗಟ್ಟಿಯಾಗುತ್ತೇವೆ. ನಮ್ಮ ಸಂಸ್ಥೆ ಪದಾಧಿಕಾರಿಗಳು 100 ಕಿಲೋಮೀಟರ್ ಸೈಕಲ್ ಒಡೆಯುವ ಅಭ್ಯಾಸವನ್ನು ರೂಢಿಸಿಕೊಂಡಿದ್ದಾರೆ. ಇದು ಉತ್ತಮ ಆರೋಗ್ಯ ಸಹಕಾರಿಯಾಗುತ್ತದೆ. ದಿನನಿತ್ಯ ಬೆಳಗಿನ ಜಾವದಲ್ಲಿ ನಾನು ನನ್ನ ಸ್ನೇಹಿತರು ದಿನಾಲೂ 10-20 ಕಿಲೋಮೀಟರ್ ಸೈಕಲ್ ಮೂಲಕ ದೈಹಿಕ ವ್ಯಾಯಾಮ ಮಾಡುತ್ತೇವೆ. ಇಂದು ನಮ್ಮ ಕರೆಯ ಮೇರೆಗೆ ಬಂದ ಎಲ್ಲ ಸ್ನೇಹಿತರಿಗೆ ವಂದನೆಗಳನ್ನು ತಿಳಿಸುತ್ತೇನೆ ಎಂದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ವಿಭಾಗ ಶಿಕ್ಷಣ ವಿಭಾಗದ ಜಿಲ್ಲಾ ಸಂಚಾಲಕರಾದ ದಂಡಪ್ಪ ಬಿರಾದರ್, ವಿಶ್ವಸಂಸ್ಥೆಯ ಪ್ರತಿ ವರ್ಷ ಜೂನ್ 3ರಂದು ವಿಶ್ವ ಬೈಸಿಕಲ್ ದಿನಾಚರಣೆ ಎಂದು ಆಚರಣೆ ಮಾಡಲಾಗುತ್ತದೆ. ಸೈಕಲ್ ಪರಿಸರ ಸ್ನೇಹಿ ಸಾರಿಗೆ ಸಾಧನವಾಗಿದೆ. ಇದನ್ನು ಬಳಕೆ ಮಾಡುವುದರ ಮೂಲಕ ವ್ಯಕ್ತಿ ದೈಹಿಕವಾಗಿ ಗಟ್ಟಿಯಾಗುತ್ತಾನೆ. ಉತ್ತಮ ಪರಿಸರ ನಿರ್ಮಾಣ ಮಾಡಲು ಸಹಕಾರಿಯಾಗುತ್ತದೆ. ಆರ್ಥಿಕ ಉಳಿತಾಯಕ್ಕೆ ಮತ್ತು ತೂಕ ಇಳಿಸುವಲ್ಲಿ ಇದು ತುಂಬಾ ಸಹಕಾರಿಯಾಗುತ್ತದೆ. ಸೈಕಲ್ ಕೆಲವರು ವ್ಯಾಯಾಮಕ್ಕಾಗಿ, ಕೆಲವರು ವ್ಯಾಪಾರಕ್ಕಾಗಿ, ಕೆಲವರು ಶಾಲಾ ಕಾಲೇಜಿಗೆ ಹೋಗಲು ತಮ್ಮ ದಿನನಿತ್ಯ ಜೀವನದ ಆರಂಭವನ್ನು ಸೈಕಲ್ ಮೂಲಕ ಮಾಡುತ್ತಾರೆ ಎಂದು ಹೇಳಿದರು. ಸೈಕಲ್ ದಿನಾಚರಣೆ ಹಿನ್ನೆಲೆಯಲ್ಲಿ ಇವತ್ತು ರಾಯಚೂರಿನ ಸೈಕಲ್ ವಿಶೇಷವಾಗಿ ಅವರು ದಿನನಿತ್ಯವೂ ಇದರಿಂದ ಅಭ್ಯಾಸ ಮಾಡ್ತಾರೆ. ಇವತ್ತೊಂದಿನ ಅಂತಲ್ಲ, ನಾವೆಲ್ಲರೂ ಬಾಯ್ಮನೆಗೆ ಹೋಗ್ತಾ ಇದ್ವಿ, ಕೆಲವು ಜಾಗಿಂಗ್ ಹೋಗ್ತೀವಿ, ಕೆಲವು ವಾಕಿಂಗ್ ಹೋಗ್ತೀವಿ, ಕೆಲವು ರನ್ನಿಂಗ್ ಹೋಗ್ತೀವಿ. ಆದರೆ ಇವತ್ತು ವಿಶೇಷವಾಗಿ ನಮ್ಮ ರಾಯಚೂರಿನ ಸೈಕಲ್ ಅಸೋಸಿಯೇಷನ್ ಸಮಿತಿಯವರು ಇವತ್ತು ವಿಶೇಷವಾಗಿ ವಿಶ್ವ ಸೈಕಲ್ ದಿನಾಚರಣೆ ಅಂಗವಾಗಿ ಸೈಕಲ್ ಜಾಥಾವನ್ನು ಹಮ್ಮಿಕೊಂಡಿದ್ದಾರೆ. ಬೆಳಗಿನ ಜಾವ 7 ಗಂಟೆಗೆ ಪ್ರಾರಂಭವಾಗಿ ರಾಯಚೂರು ನಗರದ ಪ್ರಮುಖ ಬೀದಿಗಳಲ್ಲಿ ಬಸವೇಶ್ವರ ಸರ್ಕಲ್ ಆಗಿರಬಹುದು, ಚಂದ್ರಮೌಳೇಶ್ವರ ಸರ್ಕಲ್ಲು, ವಿಶೇಷವಾಗಿ RTO ಸರ್ಕಲ್ಲು ಮತ್ತು ಆಲ್ ಇಂಡಿಯಾ ರೇಡಿಯೋ ಮತ್ತು ನಮ್ಮ ಸ್ಟೇಷನ್ ಬಜಾರ, ಕಲ್ಲಾನೆ, ತೀನ್ ಕಂದಿಲ, ಅಂಬೇಡ್ಕರ್ ಸರ್ಕಲ್ ಮೂಲಕ ಇವತ್ತು ಮತ್ತೆ ಬಸವ ನರ್ಸಿಂಗ್ ಹೋಮ್ ಮೂಲಲ್ಲಿ ಅಲ್ಲಿ ಸೇರ್ತಾ ಇದೆ. ಅದರ ವಿಶ್ವ ಸೈಕಲ್ ದಿನಾಚರಣೆಗೆ, ವಿಶ್ವ ಸೈಕಲ್ ದಿನಾಚರಣೆಗೆ, ವಿಶ್ವ ಸೈಕಲ್ ದಿನಾಚರಣೆಗೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಜಯಪ್ರಕಾಶ್ ಬೆಟ್ಟದೂರು, ಡಾಕ್ಟರ್ ಶೈಲೇಶ್ ಬೆಟ್ಟದೂರು, ಡಾಕ್ಟರ್ ಸುನೀಲ್, ಡಾಕ್ಟರ್ ಶರಣಗೌಡ, ಸಂದೀಪ್ ಕಲ್ಲೂರ್, ಸೋಮನಾಥ್ ರೆಡ್ಡಿ, ಚನ್ನಬಸವ, ಕಾರ್ತಿಕ್, ವಿಜಯ್, ಸುರೇಶ್, ವೀರೇಂದ್ರ ರಾಂಪೂರು, ಗುರು ಚಿತ್ರ, ವೀರೇಶ್ ಎನ್ ಸೇರಿದಂತೆ ರಾಯಚೂರು ಸೈಕಲ್ ಅಸೋಸಿಯೇಷನ್ನ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಡಿಟಿಜೆ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ, ನುರಿತ ಅನುಭವಿ ಉಪನ್ಯಾಸಕರ ವೃಂದ. ಪ್ರತಿ ತಿಂಗಳು ಪ್ರತಿ ವಿಷಯ ಕುರಿತು ಪರೀಕ್ಷೆ, ಸ್ಮಾರ್ಟ್ ಕ್ಲಾಸ್ ಮೂಲಕ ಪಾಠ ಬೋಧನೆ ನೀಡಲಾಗುವುದು. ಪ್ರತಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕ ಗಳಿಸಲು ಸೂಕ್ತ ಮಾರ್ಗದರ್ಶನ. ಪ್ರತಿಭಾವಂತ ಬಡ ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುವುದು. ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕವನ್ನು ಸುಲಭ ಕಂತುಗಳಲ್ಲಿ ಪಾವತಿಸಲು ಅವಕಾಶ ನೀಡಲಾಗುವುದು. ವಿದ್ಯಾರ್ಥಿಗಳ ಕಲಿಕೆಗೆ ನೈಸರ್ಗಿಕ ಮತ್ತು ಪ್ರಶಾಂತವಾದ ವಾತಾವರಣ, ವಿಶಾಲವಾದ ಆಟದ ಮೈದಾನ ಹಾಗೂ ಮೂಲ ಸೌಕರ್ಯಗಳು. ಕಾಲೇಜಿನ ಹತ್ತಿರದಲ್ಲಿ ಸರ್ಕಾರಿ ಬಾಲಕಿಯರ ವಸತಿ ನಿಲಯದ ವ್ಯವಸ್ಥೆ ಇರುತ್ತದೆ. ವಿದ್ಯಾರ್ಥಿನಿಯರ ಗುರಿ ಸಾಧನೆಗೆ ಫೌಂಡೇಶನ್ ಕೋರ್ಸ್ ನೀಡಲಾಗುವುದು. ಕಾಲೇಜು ರಾಯಚೂರು ನಗರ ಹೃದಯ ಭಾಗದಲ್ಲಿ ಇದ್ದು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬೆಳಗಿನ ತರಗತಿಗಳು. ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ವಾರ್ಷಿಕ ಪರೀಕ್ಷೆಯ ಸಿದ್ಧತೆಗಾಗಿ ತಜ್ಞರಿಂದ ವಿಶೇಷ ಕಾರ್ಯಾಗಾರ. ವಿದ್ಯಾರ್ಥಿನಿಯರಿಗೆ ಪ್ರತಿ ವರ್ಷ ಕಿರು ಪ್ರವಾಸ ಏರ್ಪಡಿಸಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ R 9845189626 79753 ಪ್ಯಾರಾ
Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಪರಿಸರ ಸಂರಕ್ಷಣೆ, ಸ್ವಚ್ಛತೆ ಹಾಗೂ ಬೃಹತ್ ತ್ಯಾಜ್ಯ ನಿರ್ವಹಣೆ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ವಿಶ್ವ ಪರಿಸರ ದಿನದ ಅಂಗವಾಗಿ ಮಹಾನಗರ ಪಾಲಿಕೆ ವತಿಯಿಂದ ಶಾಲಾ ಮಕ್ಕಳಿಗಾಗಿ ವಿಶೇಷ ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜಿಸಲಾಯಿತು. ನಗರದ ಮಹಾತ್ಮ ಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಸ್ವಚ್ಛ ಭಾರತ ಮಿಷನ್ 2.0ರ ಮಾಹಿತಿ ಶಿಕ್ಷಣ ಮತ್ತು ಸಂವಹನ IEC ಘಟಕದ ಅಡಿ ನಡೆದ ಚಿತ್ರಕಲೆ ಸ್ಪರ್ಧೆ ಕುರಿತು ಮಹಾನಗರ ಪಾಲಿಕೆ ವಲಯ ಆಯುಕ್ತ ಮಲ್ಲಿಕಾರ್ಜುನ BM ಮಾತನಾಡಿದರು. ಘನತ್ಯಾಜ್ಯ ನಿರ್ವಹಣೆ ಹಾಗೂ ಬೃಹತ್ ತ್ಯಾಜ್ಯ ಉತ್ಪಾದಕರ ಜವಾಬ್ದಾರಿಗಳ ಕುರಿತು ಅರಿವು ಮೂಡಿಸುವುದು ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು. ನಗರದ ವಿವಿಧ ಶಾಲೆಗಳ 8, 9 ಮತ್ತು 10ನೇ ತರಗತಿಯ ಸುಮಾರು 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪರಿಸರ ಕಾಳಜಿ, ಸ್ವಚ್ಛತೆ ಮತ್ತು ತ್ಯಾಜ್ಯ ನಿರ್ವಹಣೆ ಕುರಿತು ತಮ್ಮ ಕಲ್ಪನೆಗಳನ್ನು ಚಿತ್ರಗಳ ಮೂಲಕ ವ್ಯಕ್ತಪಡಿಸಿದರು. ಪರಿಸರ ಸಂರಕ್ಷಣೆ ಮತ್ತು ಸ್ವಚ್ಛತೆಯ ಕಾರ್ಯಕ್ರಮದ ಪ್ರಮುಖ ಉದ್ದೇಶವಾಗಿದ್ದು, ನಗರದಲ್ಲಿ ಹಲವು ಕಡೆಗಳಲ್ಲಿ ಕಸವನ್ನು ಎಲ್ಲೆಂದರಲ್ಲಿ ಎಸೆಯುವ ಪರಿಣಾಮ ಬ್ಲಾಕ್ ಸ್ಪಾಟ್ಗಳು ನಿರ್ಮಾಣವಾಗುತ್ತಿವೆ. ತ್ಯಾಜ್ಯದ ಸಮರ್ಪಕ ವಿಲೇವಾರಿ ಹಾಗೂ ನಿರ್ವಹಣೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಪಾಲಿಕೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಹೇಳಿದರು. ಮಧ್ಯಾಹ್ನ ನಗರದ ಪಂಡಿತ್ ಸಿದ್ದರಾಮ ಜಮಾಲ್ದಿನಿ ರಂಗಮಂದಿರದಲ್ಲಿ ಬೃಹತ್ ತ್ಯಾಜ್ಯ ಉತ್ಪಾದಕರಾದ ಹೋಟೆಲ್, ರೆಸ್ಟೋರೆಂಟ್ ಹಾಗೂ ಕೈಗಾರಿಕೆಗಳ ಮಾಲೀಕರಿಗೆ ವಿಶೇಷ ತರಬೇತಿ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಶಿಕ್ಷಕ ಸಂತೋಷ್ ಕುಮಾರ್ ಮಾತನಾಡಿ, ವಿಶ್ವ ಪರಿಸರ ದಿನದ ಅಂಗವಾಗಿ ಚಿತ್ರಕಲಾ ಸ್ಪರ್ಧೆ ಆಯೋಜಿಸಿರುವ ಮಹಾನಗರ ಪಾಲಿಕೆ ಕಾರ್ಯ ಶ್ಲಾಘನೀಯ. ಪರಿಸರವಿಲ್ಲದೆ ಜೀವಿಸಲು ಸಾಧ್ಯವಿಲ್ಲ. ಮಕ್ಕಳಲ್ಲಿ ಪರಿಸರದ ಬಗ್ಗೆ ಅರಿವು ಮತ್ತು ಕಾಳಜಿ ಬೆಳೆಸಿದರೆ ಮುಂದಿನ ಪೀಳಿಗೆಗೆ ಪರಿಸರ ಸಂರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಹೇಳಿದರು.
ಪರಿಸರ ಸಂರಕ್ಷಣೆಯ ಜೊತೆಗೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯವನ್ನು ಪಾಲಿಕೆ ನಿರಂತರವಾಗಿ ಮಾಡುತ್ತಿದೆ. ಭೂಮಿ ದಿನದಿಂದ ದಿನಕ್ಕೆ ಮಾಲಿನ್ಯದ ಸಮಸ್ಯೆಯನ್ನು ಎದುರಿಸುತ್ತಿದ್ದು, ಈ ಕುರಿತು ಮಕ್ಕಳಿಗೆ ಸೂಕ್ತ ತಿಳುವಳಿಕೆ ನೀಡುವುದು ಅಗತ್ಯ. ಮಕ್ಕಳ ಮೂಲಕ ಪೋಷಕರಲ್ಲಿಯೂ ಜಾಗೃತಿ ಮೂಡಿಸಲು ಸಾಧ್ಯವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ಜೊತೆಗೆ ಮಕ್ಕಳಲ್ಲಿ ಜಾಗೃತಿ ಮಾಡ್ತಾ ಇದ್ದಾರೆ. ಮಕ್ಕಳೇ ಇಂದಿನ ಪ್ರಜೆಗಳಂತ ಹೇಳ್ತಾರೆ. ಆದ್ದರಿಂದ ಅವರಲ್ಲಿ ನಾವು ಈ ಒಂದು ಪರಿಸರ ದಿನಾಚರಣೆಯ ಚಿತ್ರಕಲಾ ಸ್ಪರ್ಧೆ ಮೂಲಕ ಮಕ್ಕಳಲ್ಲಿ ಆಸಕ್ತಿಯನ್ನು ಮೂಡಿಸ್ತಾ ಇದ್ದಾರೆ. ಪರಿಸರಕ್ಕೆ ಸಂಬಂಧಪಟ್ಟಂಗೆ ಸ್ವಚ್ಛತೆ ಕುರಿತು ಅನೇಕ ವಿಚಾರಗಳನ್ನು ಅಲ್ಲಿ ತೋರ್ಪಡಿಸ್ತಾ ಇದ್ದಾರೆ. ಬರೀ ಕಸಗೊಳಿಸುವುದಷ್ಟೇ ಸ್ವಚ್ಛತೆ ಅಲ್ಲ, ಅನೇಕ ರೀತಿಯ ಸ್ವಚ್ಛತೆಗಳು ಈ ದಿನ ನಮ್ಮ ಭೂಮಿಗೆ ಬೇಕಾಗಿವೆ. ಸೊ ಅದೇ ರೀತಿಯಾಗಿ ನಮ್ಮ ಭೂಮಿ ಇವತ್ತಿನ ದಿವಸ ವಿಷಕಾರಿ ಆಗ್ತಾ ಇದೆ. ಆ ವಿಷವನ್ನು ನಾವು ಕಡಿಮೆ ಮಾಡ್ಕೋಬೇಕಾದ್ರೆ ನಾವು ಮಕ್ಕಳಲ್ಲಿ ಅನೇಕ ವಿಚಾರಗಳನ್ನು ಮೈಗೂಡಿಸ್ಕೋಬೇಕಾಗುತ್ತೆ. ಅವರು ಒಂದು ದಿನ ಇಷ್ಟು ಜನ ವಿದ್ಯಾರ್ಥಿಗಳು ಒಂದು ದಿನ ಸೈಕಲ್ ಚಾತ ಮೂಲಕ ಮಾಡಿದರೆ ಅಥವಾ ಸೈಕಲ್ ಮೂಲಕ ಒಂದು ತಾಸು ಎಲ್ಲೇನು ಹೋಗೋದಿದ್ರೆ ಮಾಡ್ಕೊಂಬಂದ್ರೆ ಎಷ್ಟೊಂದು ಪೆಟ್ರೋಲ್ನ ಉಳಿತಾಯ ಆಗುತ್ತೆ. ಸೊ ಈ ಎಂಥ ವಿಚಾರಗಳು ಅವರು ಚಿತ್ರದ ಮೂಲಕ ತೋರ್ಪಡಿಸಿದ್ದಾರೆ. ಸೊ ಅವರಲ್ಲಿರ್ತಕ್ಕಂಥ ಜ್ಞಾನ ನಮಗೆ ಗೊತ್ತಾದರೆ ಅವರ ಚಿತ್ರದ ಮೂಲಕ ನಾವು ಅನೇಕ ಪರಿಹಾರಗಳನ್ನು ಕಂಡುಕೊಳ್ಬೋದು, ಜಾಗೃತಿಯನ್ನು ಮೂಡಿಸ್ಬೋದು. ಸೊ ಇಷ್ಟು ಹೇಳಲಿಕ್ಕೆ ಅವಕಾಶ ಕೊಟ್ಟಂಥ ಮಹಾನಗರ ಪಾಲಿಕೆಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನನ್ನ ಹೆಸರು ಸಂತೋಷ್ ಕುಮಾರ್, ವಿಜ್ಞಾನ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಸ್ಟೇಷನ್ ಬಜಾರ್, ರಾಯಚೂರು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು. ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗಳ ಹೆಸರಿನಲ್ಲಿ ಜಿಲ್ಲೆಯ 50ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ಮುಚ್ಚುವ, ವಿಲೀನಗೊಳಿಸುವ ಪ್ರಕ್ರಿಯೆಯನ್ನು ತಕ್ಷಣ ಕೈಬಿಡಬೇಕು ಹಾಗೂ ಶಾಲೆಗಳಿಗೆ ಅಗತ್ಯ ಮೂಲಸೌಕರ್ಯ ಮತ್ತು ಶಿಕ್ಷಕರನ್ನು ಒದಗಿಸಬೇಕೆಂದು ಆಗ್ರಹಿಸಿ ಎಐಡಿಎಸ್ಒ ಹಾಗೂ ಸಾರ್ವಜನಿಕ ಶಾಲೆ ಉಳಿಸಿ ಸಮಿತಿಯ ವತಿಯಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ, ಸ್ಥಾನಿಕ ಅಧಿಕಾರಿಗೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಿಗೆ ಮನವಿ ಸಲ್ಲಿಸಲಾಯಿತು. ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿರುವ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗಳ ಯೋಜನೆಯು ಗ್ರಾಮೀಣ ಹಾಗೂ ನಗರ ಪ್ರದೇಶಗಳ ಬಡ ವಿದ್ಯಾರ್ಥಿಗಳಿಗೆ ಮಾರಕವಾಗಲಿದೆ. ಈ ಯೋಜನೆಯಡಿ ಸುತ್ತಮುತ್ತಲಿನ ಹಿರಿಯ ಮತ್ತು ಕಿರಿಯ ಪ್ರಾಥಮಿಕ ಶಾಲೆಗಳು ಹಾಗೂ ಪ್ರೌಢಶಾಲೆಗಳನ್ನು ಮುಚ್ಚುವ ಅಥವಾ ವಿಲೀನಗೊಳಿಸುವ ಪ್ರಕ್ರಿಯೆ ನಡೆಯುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದು ಆರೋಪಿಸಿದರು. ಜಿಲ್ಲೆಯಲ್ಲಿ ಅಮರಾವತಿ, ಚಿಕ್ಕ ಹೆಸರೂರು, ಹಿರೇಹೆಸರೂರು, ಅನ್ವರಿ, ಗುರುಗುಂಟ, ದೇವಸ್ಕೂರು, ಜನತಾ ಕಾಲೋನಿ, ಜೆ ಮಲ್ಲಾಪುರ, ಆಲ್ಕೋಡ್ ತಾಂಡ, ಲಿಂಗ್ಸಗೂರು ಸಮೀಪದ ಮಲ್ಲಿಕಾರ್ಜುನ ನಗರ, ಪಂಚಮುಖಿ ಗಾಣದಳ ಪ್ರೌಢಶಾಲೆ, ಗೌಸ್ನಗರ, ಮಾನ್ವಿ ತಾಲೂಕಿನ ಬಲ್ಲಟಗಿ ತಾಂಡ ಸೇರಿದಂತೆ ಹಲವು ಶಾಲೆಗಳು ವಿಲೀನದ ಭೀತಿಯಲ್ಲಿವೆ. ಈ ಶಾಲೆಗಳನ್ನು ಮುಚ್ಚಿದರೆ ಸಣ್ಣ ಮಕ್ಕಳು ಹಾಗೂ ಬಡ ಕುಟುಂಬಗಳ ವಿದ್ಯಾರ್ಥಿಗಳು ದೂರದ ಶಾಲೆಗಳಿಗೆ ತೆರಳಬೇಕಾದ ಪರಿಸ್ಥಿತಿ ಉಂಟಾಗುತ್ತದೆ. ಇದರಿಂದ ಶಾಲೆಯಿಂದ ಹೊರಗುಳಿಯುವ ಮಕ್ಕಳ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದ್ದು ಶಿಕ್ಷಣದ ಹಕ್ಕಿಗೆ ಧಕ್ಕೆ ಉಂಟಾಗಲಿದೆ ಎಂದು ದೂರಿದರು. ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗಳ ಯೋಜನೆಯನ್ನು ಹಿಂಪಡೆಯಬೇಕು. ಸರ್ಕಾರಿ ಶಾಲೆಗಳ ವಿಲೀನ ಪ್ರಕ್ರಿಯೆಯನ್ನು ತಕ್ಷಣ ಸ್ಥಗಿತಗೊಳಿಸಬೇಕು. ಖಾಲಿ ಇರುವ 5624 ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಎಂದು ಮನವಿ ಮಾಡಿದರು. 266 ಏಕೋಪಾಧ್ಯಾಯ ಶಾಲೆಗಳಿಗೆ
ಹೆಚ್ಚುವರಿ ಶಿಕ್ಷಕರನ್ನು ನೇಮಕ ಮಾಡಬೇಕು. ಹಾಳಾಗಿರುವ 874 ಶೌಚಾಲಯಗಳನ್ನು ತುರ್ತಾಗಿ ದುರಸ್ತಿಗೊಳಿಸಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಬೇಕು. ಜಿಲ್ಲೆಯ ಯಾವುದೇ ಗ್ರಾಮದಲ್ಲಿ ಇರುವ ಸರ್ಕಾರಿ ಶಾಲೆಯನ್ನು ಮುಚ್ಚಬಾರದು ಅಥವಾ ವಿಲೀನಗೊಳಿಸಬಾರದು ಎಂದು ಒತ್ತಾಯಿಸಿದರು. ಶಾಲೆಗಳನ್ನು ಮುಚ್ಚುವ ನಿರ್ಧಾರದಿಂದ ಇಲಾಖೆ ಹಿಂದೆ ಸರಿಯಬೇಕು. ಇಲ್ಲದಿದ್ದಲ್ಲಿ ಜಿಲ್ಲೆಯಾದ್ಯಂತ ತೀವ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿಯ ಜಿಲ್ಲಾ ಅಧ್ಯಕ್ಷ ಭುಜಪ್ಪ, ಸದಸ್ಯರಾದ ರಂಗನಾಥ್, ವೀರಭದ್ರಯ್ಯ, ಮಹೇಂದ್ರ ಸಿಂಗ್, ಅಣ್ಣಪ್ಪ, ಚನ್ನಬಸವ ಜಾನೇಕಲ್, ಮಹೇಶ್, ವೀರೇಶ್ ಎನ್ಎಸ್, ಗಾಣದಳ ಗ್ರಾಮದ ರಂಗೇಶ್, ನಾಗರಾಜ್ ನಾಯಕ್, ಸತ್ಯಪ್ಪ ಜಿ, ಹನುಮಂತು, ನಜೀರ್ ಸಾಬ್, ನರಸಣ್ಣ, ಗೋವಿಂದಪ್ಪ, ಶ್ರೀ ಮಲ್ಲೇಶ್, ಲಕ್ಷ್ಮೀಪತಿ, ಅಶೋಕ್, ಬಸವರಾಜ್, ಮಲ್ಲಾಪುರದ ಜಗದೀಶ್, ರಾಮು, ರಾಮಣ್ಣ, ಹನುಮಂತ ಸೇರಿದಂತೆ ನೂರಾರು ಜನರು ಭಾಗವಹಿಸಿದರು. ರಾಯಚೂರಿನಿಂದ ಮುದ್ಗಲ್ಗೆ ಗೋನವಾರ ಮಾರ್ಗವಾಗಿ ಸಂಚರಿಸುತ್ತಿದ್ದ ಮಾರ್ಗ ಸಂಖ್ಯೆ 39ರ ಬಸ್ ಸೇವೆಯನ್ನು ಪುನರಾರಂಭ ಮಾಡಬೇಕು ಎಂದು ಎಐಡಿವೈಒ ವತಿಯಿಂದ ಸಾರಿಗೆ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ರಾಯಚೂರಿನಿಂದ ಸಂಜೆ ಮಳೆಯಲ್ಲಿ ಮುದ್ಗಲ್ಗೆ ಸಂಚರಿಸುತ್ತಿದ್ದ ಮಾರ್ಗ ಸಂಖ್ಯೆ 39ರ ಬಸ್ ಇತ್ತೀಚೆಗೆ ಸ್ಥಗಿತಗೊಂಡಿರುವುದರಿಂದ ಗ್ರಾಮೀಣ ಭಾಗದ ಪ್ರಯಾಣಿಕರಿಗೆ ತೀವ್ರ ತೊಂದರೆ ಉಂಟಾಗಿದೆ. ಈ ಮಾರ್ಗದ ಜನರು ಸಾರ್ವಜನಿಕ ಸಾರಿಗೆಯನ್ನು ಸಂಪೂರ್ಣವಾಗಿ ಅವಲಂಬಿಸಿರುವುದರಿಂದ ರದ್ದುಗೊಂಡ ಬಸ್ ಸೇವೆಯನ್ನು ಪುನರಾರಂಭಿಸಿ ಪ್ರತಿದಿನ ಸಂಜೆ 5:30 ಗಂಟೆಗೆ ರಾಯಚೂರು ಬಸ್ ನಿಲ್ದಾಣದಿಂದ ಹೊರಡುವಂತೆ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಬಸ್ಗಳು ನಿಗದಿತ ಸಮಯಕ್ಕೆ ಸಂಚರಿಸುವಂತೆ ನೋಡಿಕೊಳ್ಳಬೇಕೆಂದು ಆಗ್ರಹಿಸಿದರು. ಇದೇ ವೇಳೆ ಮುದ್ಗಲ್ನಿಂದ ಗೂಡಿಹಾಳ, ಮಟ್ಟೂರು, ಕುಣಿಕೆಲ್ಲೂರು, ಮಿಟ್ಟೆಕೆಲ್ಲೂರು, ಸಂತೆಕಲ್ಲೂರು, ಮುಸ್ಲಿಕಾರ್ಲಕುಂಟಿ ಹಾಗೂ ಗೋನವಾರ ಮಾರ್ಗವಾಗಿ ರಾಯಚೂರಿಗೆ ಸಂಚರಿಸುವ ಮಾರ್ಗ ಸಂಖ್ಯೆ 40ರ ಬಸ್ ಸಮಯವನ್ನು ಬದಲಾಯಿಸುವಂತೆ ಮನವಿ ಮಾಡಿದರು. ಪ್ರಸ್ತುತ ಈ ಬಸ್ ಬೆಳಗ್ಗೆ 5:45 ಗಂಟೆಗೆ ಮುದ್ಗಲ್ನಿಂದ ಹೊರಡುತ್ತಿದ್ದು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು, ಕಾರ್ಮಿಕರು, ಉದ್ಯೋಗಸ್ಥರು ಹಾಗೂ ಆಸ್ಪತ್ರೆಗೆ ತೆರಳುವ ಸಾರ್ವಜನಿಕರಿಗೆ ಈ ಸಮಯ ಅನಾನುಕೂಲವಾಗಿದೆ. ಆದ್ದರಿಂದ ಸಾರ್ವಜನಿಕರ ಹಿತದೃಷ್ಟಿಯಿಂದ ಬಸ್ನ ನಿರ್ಗಮನ ಸಮಯವನ್ನು ಬೆಳಗ್ಗೆ 6:45 ಗಂಟೆಗೆ ಮರು ನಿಗದಿಪಡಿಸಬೇಕೆಂದು ಒತ್ತಾಯಿಸಿದರು. ಈ ಕುರಿತು ಮಸ್ಕಿ ಘಟಕ ವ್ಯವಸ್ಥಾಪಕರಿಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದರು. ಅಗತ್ಯ ಕ್ರಮ ಕೈಗೊಳ್ಳಬೇಕು, ಇಲ್ಲದಿದ್ದರೆ ಗೋನವಾರ ಗ್ರಾಮದ ಬಸ್ ತಡೆದು ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಎಐಡಿವೈಒ ರಾಜ್ಯಾಧ್ಯಕ್ಷ ಶರಣಪ್ಪ ಉದ್ವಾಳ್, ಜಿಲ್ಲಾಧ್ಯಕ್ಷ ಚನ್ನಬಸವ ಜಾನೇಕಲ್, ಉಪಾಧ್ಯಕ್ಷರಾದ ತಿರುಪತಿ ಗೋನವಾರ್, ಬಾಲಾಜಿ ಸಿಂಗ್, ಚಂದ್ರಶೇಖರ್, ಗ್ರಾಮದ ಹಿರಿಯ ಅಮರೇಗೌಡ ಗೋನವಾರ್, ಮೌನೇಶ್ ರಜಪೂತ್, ಲಿಂಗಣ್ಣ ಮುಸ್ಲಿಕಾರ್ಲಕುಂಟಿ, ಈರಣ್ಣ ಮುಸ್ಲಿಕಾರ್ಲಕುಂಟಿ, ಸೂಗುರೆಡ್ಡಿ ಮುಸ್ಲಿಕಾರ್ಲಕುಂಟಿ, ಕುಮಾರ್ ಮುಸ್ಲಿಕಾರ್ಲಕುಂಟಿ, ತಿಪ್ಪನಗೌಡ, ಶಂಕರಪ್ಪ ಗೋನವಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಬ್ರಾಹ್ಮಣ ಸಮಾಜದ ಗಾಯತ್ರಿ ಭವನ ನಿರ್ಮಾಣಕ್ಕೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಶಂಕುಸ್ಥಾಪನೆ, ಶೀಘ್ರ ಕಾಮಗಾರಿ ಪೂರ್ಣಗೊಳಿಸುವ ಭರವಸೆ. ರಾಯಚೂರು ಸೈಕಲ್ ಅಸೋಸಿಯೇಷನ್ ವತಿಯಿಂದ ವಿಶ್ವ ಸೈಕಲ್ ದಿನಾಚರಣೆ. ಪರಿಸರ ದಿನಾಚರಣೆ ಅಂಗವಾಗಿ ಚಿತ್ರಕಲಾ ಸ್ಪರ್ಧೆ, ಚಿತ್ತಾರ ಚಿತ್ರ ಮೂಡಿಸಿದ ವಿದ್ಯಾರ್ಥಿಗಳು. ಕೆಪಿಎಸ್ ಶಾಲೆ ಪ್ರಾರಂಭಕ್ಕೆ ವಿರೋಧಿಸಿ ಎಐಡಿಎಸ್ಒ ಪ್ರತಿಭಟನೆ. ಮತ್ತು ರಾಯಚೂರು ಮುದ್ಗಲ್ ಬಸ್ ಸೇವೆ ಪುನರಾರಂಭಕ್ಕೆ ಎಐಡಿವೈಒ ಆಗ್ರಹ. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಡಿಟಿಜೆ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್,
ಲೋಹರ್ವಾಡಿ, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳು ಮತ್ತೆ ಭೇಟಿಯಾಗೋಣ. ವಂದನೆಗಳು.